ಬಾಗಲಕೋಟೆ ಜಿಲ್ಲೆಯ ಬನಟ್ಟಿ ನಗರದಲ್ಲಿ ಸುಮಾರು ದಿನಗಳಿಂದ ಅಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರು ಮಂಗಳಮುಖಿ ಅವರು ಏನು ಹೊಟ್ಟೆಪಾಡಿಗಾಗಿ ನಗರದ ಏನು ಜಮಖಂಡಿ ತಾಲೂಕಿನ ಬನಟ್ಟಿ ನಗರದ ಎಲ್ಲೆಡೆ ತಮ್ಮ ಯಾರು ಸಾರ್ವಜನಿಕರ ಪ್ರೀತಿಯಿಂದ ಏನು ತಮ್ಮ ಕೈಲಾದಷ್ಟು ಹಣವನ್ನು ಕೊಡ್ತಾರೆ ಅದನ್ನು ಅಷ್ಟೇ ಪ್ರೀತಿಯಿಂದ ಅವರು ಇಸ್ಕೊಳ್ತಾರಂತೆ. ಯಾಕೆ ಹೊಟ್ಟೆ ಜೀವನಕ್ಕಾಗಿ ಅವ್ರಿಗೆ ನಾನು ಬಂದಾಗ ಪ್ರಾರಂಭದಲ್ಲಿ ಕೇಳಿದೆ, ನೋಡಿ ನಿಮ್ಗಾದ ಗೌರ್ಮೆಂಟ್ ಸೌಲಭ್ಯಗಳದಾವ, ಪೆನ್ಷನ್ ಅದಾವ, ಅದ್ರನ್ನೆಲ್ಲ ತೊಗೊಂಡು ನೀವು ಜೀವನ ನಡೆಸ್ರಿ ಅಂತೇಳಿ. ಆದ್ರೆ ಅವ್ರು ಹೇಳಿದ್ರು, ನಾವು ಪೆನ್ಷನ್ ಕೊಡಕ್ಕೆ ಹೋದ್ರೆ ನಮ್ದು ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ, ಅದನ್ನ ಮಿಸ್ಟೇಕ, ಡಾಕ್ಯುಮೆಂಟ್ಸ್ ಮಿಸ್ಟೇಕ, ಹೀಗಾಗಿ ನಮ್ಮದು ಪೆನ್ಷನ್ ಬರಾಕತ್ತಿಲ್ಲ, ಪೆನ್ಷನ್ನು ಅಲ್ಲಿರ್ತಕ್ಕಂಥ ಏನು ತಾಲೂಕು ಆಡಳಿತ ಅಪ್ರೂವಲ್ ಮಾಡತ್ತಿಲ್ಲ ಅಂತ. ಇನ್ನು ಅನಿವಾರ್ಯವಾಗಿ ಬದುಕು ಹೇಗಾದರೂ ಸಾಗಿಸಬೇಕಲ್ಲ, ಆ ದೃಷ್ಟಿಕೋನದಿಂದ ಏನೋ ಅಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳಿಗೆ, ಮಾಲೀಕರಿಗೆ, ಏನು ವಾಹನ ಸವಾರರಿಗೆ ಏನು ದೂರದಲ್ಲಿ ನಿಂತುಕೊಂಡು, ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಯಾರಿಗೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗಲಾರ್ದಂಗೆ ಅವ್ರೇನೋ ಒಂದು ಪ್ರೀತಿಯಿಂದ 10 ರೂಪಾಯಿ 20 ರೂಪಾಯಿಗಳನ್ನು ಏನು ಕೊಡ್ತಾರೆ, ಅದನ್ನು ಅಷ್ಟೇ ಪ್ರೀತಿಯಿಂದ ಅವ್ರು ಇಸ್ಕೋತಾರಂತ. ಆದರೂ ಅಲ್ಲಿರ್ತಕ್ಕಂಥ ಏನು ಪೊಲೀಸು ಮತ್ತು PSI ಸಾಹೇಬರು, ಅಲ್ಲಿರ್ತಕ್ಕಂಥ ಇನ್ನಿತರ ಕೆಲವು ಸಿಬ್ಬಂದಿಗಳು ಅವರಿಗೆ ಒಂದು ಅಡೆತಡೆಯನ್ನು ಉಂಟು ಮಾಡಿ ಅವರನ್ನು ವಿನಾಕಾರಣ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ಹೋದ್ರೆ ಅಲ್ಲಿ ಅವ್ರನ್ನ ಮತ್ತೆ ಕೇರ್ ಮಾಡೋಂಗಿಲ್ಲಂತ, ಹೊರಗೆ ಕುಂದಿರ್ಸ್ತಾರಂತ. ಸುಮಾರು ಗಂಟೆ ಕಾಲ ಅವರನ್ನು ಸ್ಟೇಷನ್ದಾಗ ಕುಂದಿರ್ಸ್ತಾರಂತ, ಏನೂ ಕೇಳೋಂಗಿಲ್ಲಂತ. ಏನು ಪಾಪ ಮಂಗಳಮುಖಿಯರ ಮೇಲೆ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಎಸಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ದಲಿತ ಪರ ಸಂಘಟನೆಗಳಿಂದ ಪ್ರಾರಂಭದಲ್ಲಿ ಇದನ್ನು ಖಂಡನೆಯನ್ನು ಮಾಡ್ತೀವಿ. ಸಮಾಜದಾಗ ಎಂತೆಂಥೋ ಅಕ್ರಮ ಚಟುವಟಿಕೆಗಳದ, ಅವನ್ನ ತಡ್ರಿ. ಪೊಲೀಸ್ ಇಲಾಖೆ ಅವರ ಇಸ್ಪೀಟ್ ಆಡ್ತಾರೆ, ಗಾಂಜಾ ಆಡ್ತಾರೆ, ಮಟ್ಕ ಆಡ್ತಾರೆ, ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಪ್ರಾರಂಭ ಅದಾವ. ನಮ್ಮ ಕಣ್ಣಲ್ಲಿ ಕಾಣ್ತೀವಿ, ಅವೆಲ್ಲ ಬ್ರೇಕ್ ಹಾಕ್ರಿ. ಏನು ಸಾರ್ವಜನಿಕರ ಹಿತದೃಷ್ಟಿಕೋನದಿಂದ ಪಾಪ ಈ ಮಂಗಳಮುಖಿಯವ್ರು ಪಾಪ ಅವ್ರ ಮನ್ಯಾಗ ಕರ್ಕೊಳಂಗಿಲ್ಲಂತ, ಸಮಾಜದಾಗ ಮುಖ್ಯವಾಹಿನಿಗೆ ಅವ್ರನ್ನ ತರುವಕ್ಕೆ ಬಿಡ್ತಾ ಇಲ್ಲ. ಪಾಪ ಅವ್ರು ಹೆಂಗೆ ಹೊಟ್ಟೆ ಜೀವನ ಮಾಡಬೇಕು, ಹೆಂಗೆ ಜೀವನ ನಡೆಸಬೇಕು, ಎಲ್ಲ ಏನು ಜೀವನಾಂಶಗಳು ಏನದಾವಲ್ಲ, ಎಲ್ಲ ವಸ್ತುಗಳ ಬೆಲೆ ದುಬಾರಿ ಆಗೈತಿ. ಇವತ್ತು 100 ರೂಪಾಯಿಗೂ 200 ರೂಪಾಯಿಗೂ ಯಾವ ವಸ್ತುಗಳು ಸಿಗ್ತಾ ಇಲ್ಲ. ಕೇವಲ ಒಂದು ಪೆಟ್ರೋಲ್ ಬೈಕ್ ಹಾಕಿಸ್ತೀವಿ ಅಂದ್ರೆ 120 ರೂಪಾಯಿ ಆಗೈತಿ. ಇಂಥ ಕಾಲದಾಗ ಕೇವಲ 10 ರೂಪಾಯಿ ಸಲುವಾಗಿ ಅವರು ಬೇಡ್ತಾರೆ. ಅದು ಏನು ಫುಲ್ ಡೇ ನಿತ್ಯ ಬೇಡಿದಾಗ 500 ಆಗ್ತೈತಂತೆ. ಸೊ ಹಿಂಗಿದ್ದಾಗ ಪಾಪ ಅವ್ರ ಜೀವನ ಮಾಡಕ್ಕೆ ನೀವು ಪೊಲೀಸ್ ಇಲಾಖೆಯವ್ರು ಕೂಡ್ಲಿಕ್ಕಂದ್ರೆ ಅವ್ರು ಎಲ್ಲಿ ಹೋಗಬೇಕು, ಹೆಂಗೆ ಜೀವನ ನಡೆಸ್ಬೇಕು? ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಎಲ್ಲರಿಗೂ ಬದುಕಕ್ಕೆ ಹಕ್ಕೈತಿ. ಅವ್ರಿಗೆ ಬದುಕುವಂಥ ಹಕ್ಕು ನೀವು ಕೊಡ್ಲಿಕ್ಕಂದ್ರೆ ಏನು ಕಾನೂನನ್ನು ನೀವು ಸುವ್ಯವಸ್ಥೆಯಿಂದ ಪಾಲಿಸ್ತೀರಂತ ಇಲ್ಲಿ ಹೇಳ್ತಾ, ನಾನು ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ನಾವೆಲ್ಲರೂ ಕೂಡಿ ತಮಗೇನು ಆಗ್ರಹ ಪಡಿಸ್ತೀವಿ. ನನ್ನ ವಿಷಯ ಏನಂದರೆ, ಅವರಿಗೆ ಬನಟ್ಟಿ ನಗರದ ತುಂಬ ಭಿಕ್ಷೆಯನ್ನು ಬೇಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೋಬೇಕು. ಯಾರು ತಪ್ಪು ಮಾಡಿದರೂ ಕಾನೂನು ಐತಿ, ಪೊಲೀಸ್ ಇಲಾಖೆ ಐತಿ. ಆ ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ರಿ ಅವ್ರ ಮೇಲೆ, ಈ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಅವ್ರು ಪ್ರೀತಿಯಿಂದ ಇಸ್ಕೋತಾರಂತ, ಅದಕ್ಕೆ ತಾವು ಅಡ್ಡಿಪಡಿಸಬೇಡ್ರಿ ಅಂತೇಳಿ ನಾನು ಸಮಸ್ತ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಪಡಿಸ್ತಾ ಇದ್ದೇನೆ. ಜೈ ಭೀಮ್. ರಮೇಶ್ ಬಳೋಲ್ಗಿಡದ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು, ಬಾಗಲಕೋಟೆ.